ವಾರಗಳ ಹಿಂದೆ ದೇವರ ವಾಕ್ಯವನ್ನು ಅದನ್ನು ಪ್ರಾರಂಭಿಸಿದ್ವಿ. ಇವತ್ತು ಅದನ್ನು ಮುಂದುವರಿಸಕ್ಕೆ ಹೋಗೋಣ. ಯೋವೇಲನು ಬರೆದ ಪುಸ್ತಕ 2ನೇ ಅಧ್ಯಾಯ. ಯೋವೇಲನು ಬರೆದ ಪುಸ್ತಕ 2ನೇ ಅಧ್ಯಾಯ, ಅದರಲ್ಲಿ 23 ಮತ್ತು 24 ವಚನಗಳನ್ನು ನಾವು ಓದಿಕೊಳ್ಳೋಣ. 23 ಮತ್ತು 24. ಯೋವೇಲನು ಬರೆದ ಪುಸ್ತಕ 2ನೇ ಅಧ್ಯಾಯ 23 ಮತ್ತು 24ನೇ ವಚನ. ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರನ್ನು ತಕ್ಕ ಹಾಗೆ ನಿಮಗೆ ಕೊಡುವನು. ಮುಂಗಾರು ಹಿಂಗಾರು ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. 24. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದು. ಆಮೆನ್, ಹಲ್ಲೆಲೂಯಾ. ದೇವ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನಾವು ನೋಡುತ್ತೇವೆ 23ನೇ ವಚನದಲ್ಲಿ, ಚಿಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಯಾವಾಗ ನಾವು ಜನರನ್ನು ನೋಡಿ ಧೈರ್ಯವಾಗಿರ್ರಿ, ಭಯಪಡಬೇಡ್ರಿ, ಅಳಬೇಡ್ರಿ ಅಂತ ಹೇಳುವಾಗ ಯಾವಾಗ ಹೇಳ್ತೀವಿ ಅಂದರೆ, ಭಯದಲ್ಲಿರೋರಿಗೆ ಹೇಳ್ತೀವಿ ಭಯಪಡಬೇಡ್ರಿ, ಅಳೋರಿಗೆ ಹೇಳ್ತೀವಿ ಅಳಬೇಡ್ರಿ. ಅರ್ಥ ಆಯ್ತರ? ಆಮೇಲೆ ಕಷ್ಟದಲ್ಲಿರೋರಿಗೆ ಧೈರ್ಯವಾಗಿರ್ರಿ, ದೇವರು ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ನಾವು ನೋಡಬೇಕಾದ್ರೆ ಹರ್ಷಿಸಿರಿ, ಉಲ್ಲಾಸಿಸಿರಿ ಅಂತ ದೇವರು ಹೇಳುವಾಗ ಯಾರಿಗೆ ದೇವರು ಹೇಳ್ತಾ ಇದ್ದಾನೆ ಅಂದರೆ, ಮುರಿದ ಮನಸ್ಸು ಉಳ್ಳವರಿಗೆ, ಜಜ್ಜಿ ಹೋದವರಿಗೆ, ದುಃಖದಲ್ಲಿ ಮುಳುಗಿ ಹೋಗಿದವರಿಗೆ, ನಂಬಿಕೆ ಇಲ್ಲದವರಿಗೆ, ಸಂತೋಷ ಇಲ್ಲದಂಥ ಜೀವಿತ, ಸಂತೋಷ ಇಲ್ಲದಂಥ ಬಾಳು, ಸಂತೋಷ ಇಲ್ಲದಂಥ ಕುಟುಂಬ, ಅಥವಾ ಉಲ್ಲಾಸ ಸಂತೋಷ ಇಲ್ಲದಿರುವಂಥ ಜೀವಿತಗಳನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀವು ಹರ್ಷಿಸಿರಿ. ಅನೇಕರ ಜೀವನದಲ್ಲಿ ಒಂದು ಥರವಾದಂಥ ಸೋಲ್ವಿಕೆ, ಮುಖದಲ್ಲಿ ಒಂದು ನಗು ಇಲ್ಲ, ಮುಖದಲ್ಲಿ ನೋಡಬೇಕಾದರೆ ಗೆಲುವು ಇಲ್ಲ. ಪ್ರೇರೆ, ದೇವರು ಹೇಳ್ತಾರೆ, ನೀವು ಎಂಥ ಸಮಯ, ಯಾವ ರೀತಿಯಾದ ಸ್ಥಿತಿಲಿ ಇದ್ದರೂ ಸರಿ, ಯಾವ ಸಂಗತಿಗಳೇ ಇದ್ದರೂ ಸರಿ, ನಿಮ್ಮ ಜೀವನದಲ್ಲಿ ಏನೇ ನಡೆದಿದ್ರೂ ಪರವಾಗಿಲ್ಲ, ದೇವರು ಹೇಳ್ತಾರೆ ನೀವು ಮೊದಲು ಏನು ಮಾಡ್ರಿ, ಹರ್ಷಿಸಿರಿ. ಹರ್ಷಿಸಿರಿ ಅಂದ್ರೆ ಅರ್ಥ, ನೀವು ಏನು ಮಾಡಬೇಕು, ಆ ಹರ್ಷವನ್ನ ತೋರ್ಪಡಿಸಿ. ವಾಟ್ ಎವರ್ ಮೇ ಬಿ, ದುಃಖದಲ್ಲಿ ನಿಮ್ಮ ಮನೆ ಇರ್ಬೋದು, ಎಂಥ ಘಟನೆಗಳೇ ನಡೀತಾ ಇರ್ಬೋದು, ಎಲ್ಲ ತಲೆ ಕೆಳಗಾಗಿರ್ಬೋದು, ನಿರೀಕ್ಷಣೆ ಇಲ್ದಿರ್ಬೋದು, ನೀನು ಕುಗ್ಗಿ ಹೋಗಿರ್ಬೋದು, ಬಳಲಿ ಹೋಗಿರ್ಬೋದು, ಬಟ್ ನೀನು ಎಂಥ ಪರಿಸ್ಥಿತಿಯಲ್ಲಿ ಇರುವಾಗ ದೇವ್ರು ನಿನ್ನ ನೋಡಿ ಹೇಳೋದಂದ್ರೆ, ನೀನು ಅಳು ಅಂತ ಹೇಳಲ್ಲ. ಅಳುವವರನ್ನು ನೋಡಿ ಯೇಸು ಹೇಳಿದ್ರು, ಅಳಬೇಡ ಅಮ್ಮ, ಅಳಬೇಡ ಎಂಬುದಾಗಿ ಹೇಳಿದ್ರು. ಹಾಗೆ ದೇವರು ಅಳುತ್ತಿರುವ ನಿನ್ನನ್ನು ನೋಡಿ ಹೇಳುವ ಸಂಗತಿ, ದುಃಖದಲ್ಲಿರುವಂಥ ನಿನ್ನನ್ನು ನೋಡಿ ಹೇಳುವ ಸಂಗತಿ, ನಿರಾಶೆಯಲ್ಲಿರುವ ನಿನ್ನನ್ನು ನೋಡಿ ಹೇಳುವ ಸಂಗತಿ ಏನು ಗೊತ್ತಾ? ಹರ್ಷಿಸು. ನಿನಗೆ ಉದಯವು, ನಿನಗೆ ಜಯವು ಉದಯದ ಬೆಳಕಿನ ಸೂರ್ಯನಂತೆ ಏನ್ ಬರ್ತಾ ಇದೆ, ನಿನಗೆ ಹರ್ಷವು ಜಯವು ನಿನಗೆ ಏನ್ ಬರ್ತಾ ಇದೆ, ದೇವರು ಕೊಂಡು ಬರುವನಾಗಿದ್ದಾನೆ. ಆತನ ಮೇಲೆ ನೀನು ನಿರೀಕ್ಷೆಯನ್ನು ಇಟ್ಟು ನೀನೇನ್ ಮಾಡಬೇಕಾಗಿದೆ, ಈ ಬೆಳಗಿನ ವೇಳೆಯಲ್ಲಿ ಹರ್ಷಿಸು. ದೇವರ ನಾಮದಲ್ಲಿ ಉಲ್ಲಾಸ ಪಡು. ಉಲ್ಲಾಸ, ಹರ್ಷ ನಮಗೆ ಒಳ್ಳೆಯದಾದ ಮೇಲೆ ನಾವು ಹರ್ಷಿಸುತ್ತೇವೆ, ಉಲ್ಲಾಸ ಪಡ್ತೇವೆ. ಆದರೆ ದೇವರು ಹೇಳ್ತಾನೆ, ನಿನಗೆ ಒಳ್ಳೆಯದು 2000 ವರ್ಷಗಳ ಹಿಂದೆನೆ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಾಳೆ ಇಲ್ಲ ನಿನಗೆ ಒಳ್ಳೆಯದಾಗಕ್ಕೆ ಹೋಗೋದು, ದೇವರು ನಿನಗೆ ಇವತ್ತೇ ಒಳ್ಳೆಯದನ್ನು ಮಾಡಿದಂಥ ದೇವರಾಗಿದ್ದಾನೆ. ನಂಬಿಕೆಯಿಂದ ದೇವರನ್ನ ಏನ್ ಮಾಡಬೇಕು, ನೀನು ಕೊಂಡಾಡು, ದೇವರನ್ನ ಹರ್ಷಿಸು. ಪ್ರೇರೆ, ನಂಬಿಕೆ ಎಂದ ಏನು ಗೊತ್ತಾ? ಸಂಗತಿಗಳನ್ನು ನೋಡಿದ ಮೇಲಲ್ಲ, ಸಂಗತಿಗಳು ನಡೆದ ಮೇಲಲ್ಲ ನಂಬಿಕೆ. ನಂಬಿಕೆ ಅಂದರೆ ನೋಡದೇನೆ ನಂಬುವುದು, ಕಾಣದೇನೆ ಸಂತೋಷ ಪಡುವುದು, ಉಲ್ಲಾಸಿಸುವುದು, ಹರ್ಷ ಪಡುವುದು. ಇದೇ ನಿಜವಾದಂಥ ನಂಬಿಕೆಯಾಗಿ ಕಾಣಲ್ಪಡುವಂಥದ್ದಾಗಿದೆ. ಯಾಕೆ ಪೌಲ ಸೀಲನು ಸೆರೆಮನೆಯಲ್ಲಿ ಆರಾಧನೆ ಮಾಡಿದ್ರು? ಯಾಕೆ ಅವರನ್ನ ದೇವರನ್ನ ಕೊಂಡಾಡಿದರು ಅಂದ್ರೆ ಅರ್ಥ, ಅವರ ಜೀವಿತದಲ್ಲಿ ಅವರು ಗೊತ್ತಿತ್ತು, ನಮ್ಮ ರಕ್ಷಕನು
ಪರಲೋಕದಲ್ಲಿದ್ದಾನೆ. ಆತನು ಸಹಾಯಕನಾಗಿದ್ದಾನೆ. ಆತನೇ ನಮ್ಮ ಕರ್ತನು. ನಾವು ಈ ಲೋಕದಲ್ಲಿ ಇದ್ರೆ ಕರ್ತನಿಗಾಗಿ ಸೇವೆ ಮಾಡ್ತೀವಿ, ಸತ್ರೆ ನಾವು ಆತನ ಬಳಿಯಲ್ಲಿ ಹೋಗ್ತೀವಿ. ಇಲ್ಲಿದ್ರೂ ಸಂತೋಷ, ಅಲ್ಲಿದ್ರೂ ಸಂತೋಷ ಅಂತ ಹೇಳಿ ಅವರು ದೇವರನ್ನ ಆರಾಧನೆ ಮಾಡಿದ್ರು. ಪ್ರಿಯ ದೇವಜನರೇ, ಹರ್ಷಿಸಿರಿ, ಉಲ್ಲಾಸಿಸಿರಿ ಅಂದ್ರೆ ಅರ್ಥ ಏನಂದ್ರೆ, ನೀವು ಹೇಗೆ ಉಲ್ಲಾಸಿಸುವುದು, ಹೇಗೆ ಸಂತೋಷ ಪಡೋದು, ಹೇಗೆ ಆನಂದ ಪಡುವುದು ಎಂದು ನೋಡ್ಬೇಕಾದ್ರೆ ನಂಬಿಕೆಯಲ್ಲಿ ನಿರೀಕ್ಷೆ ಉಳ್ಳವರಾಗಿ ಹರ್ಷಿಸಿರಿ. ಸಮಸ್ಯೆಗಳನ್ನು ನೋಡಿ ನಗರಿ, ಸಮಸ್ಯೆಗಳು ನೋಡಿ ಭಯಪಡಬೇಡ್ರಿ. ಹೋರಾಟಗಳನ್ನು ನೋಡ್ರಿ, ನಗರಿ. ನೀನು ನನ್ನನ್ನು ಏನು ಮಾಡಕ್ಕಾಗಲ್ಲ, ನೀನು ನನ್ನನ್ನು ಜಯಿಸಕ್ಕಾಗಲ್ಲ, ನೀನು ನನ್ನನ್ನು ಗೆಲ್ಲಕ್ಕಾಗಲ್ಲ, ನಾನು ನಿನ್ನನ್ನು ಜಯಿಸಿದವನಾಗಿದ್ದೇನೆ. ಹೋರಾಟವೇ, ಕಣ್ಣೀರೇ, ಕೊರತೆಯೇ ಏನು ನನ್ನನ್ನ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಆಮೋಸನು ಹೇಳ್ತಾನೆ, ಆಹಾ, ಅಂಜೂರವು ಚಿಗರದೆ ಹೋದರು, ದ್ರಾಕ್ಷೆ ಲತೆಗಳಲ್ಲಿ ಹಣ್ಣು ಸಿಗದೆ ಹೋದರು, ನಾನು ಯೆಹೋವನಲ್ಲಿ ಏನಾಗಿರುವೆನು, ಹರ್ಷಿಸಿ ಆನಂದಿಸುವೆನು. ಆತನೇ ನನ್ನ ಬಲವಾಗಿದ್ದಾನೆ. ಅದಕ್ಕೆ ಯಾವಾಗಲೂ ಸಂತೋಷವುಳ್ಳರಾಗಿರ್ರಿ, ವ್ಯಸನ ಪಡಬೇಡ್ರಿ, ದುಃಖ ಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ನೀವು ಚಿಂತೆ ಮಾಡೋದ್ರ ಮೂಲಕವಾಗಿ ಒಂದು ಮೊಳ ಕೂಡಿಸೋಕ್ಕೂ ಆಗಲ್ಲ, ಒಂದು ಮೊಳ ನೀವು ಕಡಿಮೆ ಮಾಡೋಕ್ಕಾಗಲ್ಲ. ಯಾವುದನ್ನು ತಲೆ ಮೇಲೆ ಎತ್ಕೊಂಡಿದ್ರಿಂದ ನೀವು ತಲೆ ಮೇಲೆ ಎತ್ಕೊಂಡಿರುವುದು ಯಾವುದನ್ನು ನೀವು ಕರಗಕ್ಕಾಗಲ್ಲ. ಕರ್ತನ ನಾಮದಲ್ಲಿ ನಿನಗೆ ಬಿಡುಗಡೆ ಉಂಟು, ಕರ್ತನ ನಾಮದಲ್ಲಿ ನಿನಗೆ ಜಯ ಉಂಟು, ಕರ್ತನ ನಾಮದಲ್ಲಿ ನಿನ್ನ ಮುಂದಿರುವಂತ ಬೆಟ್ಟಗಳು ಮೇಣದಂತೆ ಕರಗಿಸುವ ನಾಮ ಯೇಸು ಎಂಬ ನಾಮವಾಗಿದೆ. ಅದಕ್ಕೆ ಹರ್ಷಿಸು, ಉಲ್ಲಾಸಿಸು. ಹಲ್ಲೆಲೂಯಾ. ಜಯ ಸಿಕ್ಕಿದ ಮೇಲೆ ಸಂತೋಷ ಅಲ್ಲ, ಜಯ ಸಿಕ್ಕಿದ ಮೇಲೆ ಸಿಹಿ ಹಚ್ಚೋದಲ್ಲ, ಜಯ ಸಿಹಕ್ಕಿಂತ ಮುಂಚೆನೆ ಸಂತೋಷ ಪಡು ಎಂಬುದಾಗಿ. ಅದಕ್ಕೆ ಬೈಬಲ್ ಹೇಳ್ತದೆ, ಚಿಯೋನಿನ ಸಂತತಿಯವರೇ. ನಾವು ಯಾರ ಸಂತತಿಯವರು? ಈ ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಾವು ಯಾರಿಗೆ ಸಂಬಂಧಪಟ್ಟವರು ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಅಫ್ಕೋರ್ಸ್ ಈ ದೇಹ ನಮ್ಮ ತಂದೆ ತಾಯಿಗಳಿಂದ ಹುಟ್ಟಿದಾಗಿದ್ದರೂ ನಮ್ಮ ಒಳಗಿರುವ ಆತ್ಮ, ನಮ್ಮ ಒಳಗಿರುವಂತ ಜೀವ ಅದು ದೇವರಿಂದ ಹುಟ್ಟಿದಾಗಿದೆ. ವಾಕ್ಯದಿಂದಲೂ ಅದು ಏನಾಗಿದೆ, ಆತ್ಮದಿಂದಲೂ ನಾವು ಹುಟ್ಟಿದವರಾಗಿದ್ದೇವೆ. ನಮಗೆ 2 ಜನ್ಮ ಇದೆ. ಒಂದು ತಂದೆ ತಾಯಿಗಳಿಂದ ಹುಟ್ಟಿದ ಜನ್ಮ, ಇನ್ನೊಂದು ದೇವರ ವಾಕ್ಯದಿಂದ ಹುಟ್ಟಿರುವಂತ ನಮ್ಮ ಒಳಗಿನ ಮನುಷ್ಯನಾಗಿರುವ ಜನ್ಮ. ಆ ಜನ್ಮಕ್ಕೆ ಆಯುಸ್ಸು ಇಲ್ಲ, ನಿತ್ಯವೂ ಇರುವಂತ ಮನುಷ್ಯನಾಗಿದ್ದಾನೆ. ನಾವು ಭೂಲೋಕದವರಾಗಿ ಅಲ್ಲ, ನಾವು ಪರಲೋಕದವರಾಗಿದ್ದೇವೆ. ಹಲ್ಲೆಲೂಯಾ. ಭೂಲೋಕದಲ್ಲಿ ಜೀವಿಸ್ತಾ ಇದ್ರು, ನಾವು ಪರಲೋಕದವರಾಗಿದ್ದೇವೆ. ನಾವು ಪರಲೋಕದವರಾಗಿರುವುದು ನಿಮಿತ್ತವಾಗಿ ಭೂಲೋಕದಲ್ಲಿರುವ ಸೈತಾನನ್ನು, ಈ ಪ್ರಪಂಚದ ದೇವರು, ಈ ಪ್ರಪಂಚದ ಮನುಷ್ಯರು ಪರಲೋಕದವರಾಗಿರುವಂತ ನಮ್ಮನ್ನ ನೋಡಿ ಹಗೆ ಮಾಡುವವರಾಗಿರ್ತಾರೆ, ದ್ವೇಷಿಸುವಂತರಾಗಿರ್ತಾರೆ, ನಮ್ಮನ್ನು ದೂರುವಂತವರಾಗಿರ್ತಾರೆ, ನಮ್ಮನ್ನು ಸೇರದವರಾಗಿರ್ತಾರೆ, ನಮ್ಮ ಮೇಲೆ ಕೊರತೆಗಳನ್ನ ಕಂಡುಹಿಡಿತಾ ಇರ್ತಾರೆ, ನಿಮ್ಮ ಮೇಲೆ ದೋಷಣೆಗಳನ್ನ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ಅದಕ್ಕಾಗಿ ನೀನು ವ್ಯತ್ಯಾಸವಾದವನು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಇಹಲೋಕದವರಲ್ಲ. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೇಳಿದ್ರು, ನೀವು ಇಹಲೋಕದವರಾಗಿ ಇಲ್ಲದೆ ಇರುವುದು ನಿಮಿತ್ತವಾಗಿ ಲೋಕವು ನಿಮ್ಮನ್ನು ಹಗೆ ಮಾಡುತ್ತದೆ. ಬೈಬಲ್ ಹೇಳ್ತದೆ, ನೀವು ಈ ಲೋಕದವರಲ್ಲ, ಮತ್ತೆ ಇನ್ಯಾವ ಲೋಕದವರು? ನಾವು ಪರಲೋಕದವರು. ಆಮೇಲೆ ಸ್ವಲ್ಪ ಕಾಲ ಈ ಲೋಕದಲ್ಲಿ ನಾವು ಇದ್ದೀವಿ. ನಮ್ಮ ಪರ್ಮನೆಂಟ್ ಅಡ್ರೆಸ್ ಏನಾಗುತ್ತೆ, ಇನ್ನು ಕೆಲವು ದಿವಸಗಳಲ್ಲಿ, ಕೆಲವು ವರ್ಷಗಳಲ್ಲಿ, ಕೆಲವು ದಿವಸಗಳಲ್ಲಿ ನಮ್ಮ ಅಡ್ರೆಸ್ ಚೇಂಜ್ ಆಗುತ್ತೆ. ನಮ್ಮ ಅಡ್ರೆಸ್ ಯಾವುದು? ಚಳಿಕೆರೆ ಇಲ್ಲ. ನಮ್ಮ ಅಡ್ರೆಸ್ ಪರಲೋಕವೇ ನಮ್ಮ ತವರೂರು, ಪರಲೋಕವೇ ನಮ್ಮ ವಾಸಸ್ಥಳ. ಈಗ ನಾನು ನಿಮಗಾಗಿ ಬೀಡಾರಗಳನ್ನು ಸಿದ್ಧ ಮಾಡುತ್ತೇನೆ. ನಾನು ಬಂದು ನಾನಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವೆನು. ನಾನಿರುವ ಜಾಗದಲ್ಲಿ ನೀವು ಇರುವಿರಿ. ನಮ್ಮ ಮನೆ ಅಲ್ಲಿ ಕಟ್ಟಲ್ಪಡ್ತಾ ಇದೆ, ನಮ್ಮ ಮನೆ ಅಲ್ಲಿ ಸಿದ್ಧವಾಗ್ತಾ ಇದೆ. ನಮ್ಮ ತವರೂರು ಪರಲೋಕವೇ ಹೌದು. ಎಷ್ಟು ಮಂದಿ ಹೇಳ್ತೀರಾ ಆಮೆನ್ ಎಂಬುದಾಗಿ? ಅದಕ್ಕೆ ಪರಲೋಕದವರ ತರ ನಾವು ಜೀವಿಸೋಣ, ಪರಲೋಕದವರ ತರ ನಂಬುವರಾಗಿ ಕಾಣಪಡೋಣ. ಈ 23ನೇ ವಚನದಲ್ಲಿ ನೋಡುತ್ತೇವೆ, ದೇವರ ವಾಕ್ಯದಲ್ಲಿ, ನಿಮಗೆ ಮುಂಗಾರು ಮತ್ತು ಹಿಂಗಾರು ಮಳೆಗಳನ್ನ ನಾನು ನಿಮಗೆ ಸುರಿಸುವೆನು. ಆಮೆನ್, ಹಲ್ಲೆಲೂಯಾ. ಮುಂಗಾರು ಮತ್ತು ಹಿಂಗಾರು, ಕೆಲವು ಸಮಯಗಳಲ್ಲಿ ಮುಂಗಾರು ಬರುತ್ತೆ, ಹಿಂಗಾರು ಬರಲ್ಲ. ಕೆಲವು ಸಮಯದಲ್ಲಿ ಹಿಂಗಾರು ಬಂದಿರುತ್ತೆ, ಮುಂಗಾರು ಮಳೆ ಬಂದಿರಲಿಕ್ಕಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾನೆ, ನಾನು ಎರಡನ್ನೂ ನಿಮಗೆ ಕೊಡುವೆನು.
ನಾನು ಎರಡನ್ನೂ ಒದಗಿಸುವೆನು. ಅಂದ್ರೆ ಮುಂದೆ ಆಗಬೇಕಾದ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೂ ಹಿಂದೆ ಏನಾಗಬೇಕಾಗಿದೆಯೋ ಹಿಂದೆನು ಮುಂದೆನು ಆತನು ನಿನಗೆ ಹಿಂಬಲವು ಮುಂಬಲವಾಗಿ ಇದ್ದು ಆತನು ನಿನ್ನನ್ನು ಕಾಯುವನಾಗಿರುತ್ತಾನೆ. ನಿನ್ನ ಮೇಲೆ ಆಶೀರ್ವಾದದ ಮೊಳೆಯನ್ನು ಸುರಿಸಿ ಕೃಪೆ ಎಂಬ ವರಗಳನ್ನು ದೇವರು ನಿನಗೆ ಸುರಿಸಿ, ಇಲ್ಲಿ ಈ ವಾಕ್ಯದಲ್ಲಿ ನೋಡಬೇಕಾದರೆ 2ರಷ್ಟು ದೇವರು ನಿನ್ನನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟರಷ್ಟು? 2ರಷ್ಟು. ಅಂದ್ರೆ ಸಂಪೂರ್ಣವಾಗಿ. ಪೂರ್ಣತೆ ಬೇರೆ, ಪರಿಪೂರ್ಣತೆ ಬೇರೆ. ಪೂರ್ಣ ಅಂದ್ರೆ ತುಂಬಿರುತ್ತದೆ, ಪರಿಪೂರ್ಣ ಅಂದ್ರೆ ತುಂಬಿ ಹೊರಸೂಸುವಂತದ್ದಾಗಿರುತ್ತದೆ. ಹಳೆ ಕಾಲದಲ್ಲಿ ಸೇರುಗಳಲ್ಲಿ ತರಕಾರಿಗಳನ್ನು ಹಾಕುವಾಗ ಅದನ್ನು ತುಂಬಿ ಹಾಕೋದು ಬೇರೆ, ಅದನ್ನು ತುಂಬಿ ಹೊರಸೂಸುವಂತೆ ಕೊಡೋದು ಬೇರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಿನ್ನ ಪಾತ್ರೆಯು ತುಂಬಿ ಹೊರಸೂಸಲ್ಪಡುತ್ತದೆ. ಅದರ ಅರ್ಥ 2 ಪಟ್ಟು. ಅಂದ್ರೆ ನಿನಗೆ 2ರಷ್ಟಾಗಿ ನಿನ್ನನ್ನ ಕರ್ತನು ಅಭಿವೃದ್ಧಿ ಪಡಿಸೋನಾಗಿ ಈಗ ಇರುವುದಕ್ಕಿಂತಲೂ, ಈಗ ನಿಮಗಿರುವ ಆಶೀರ್ವಾದಕ್ಕಿಂತಲೂ, ಈಗ ಇರುವ ನಿಮ್ಮ ಸಂತೋಷಕ್ಕಿಂತಲೂ, ಈಗ ಇರುವ ಆರೋಗ್ಯಕ್ಕಿಂತಲೂ 2 ಪಟ್ಟಾದ ಆರೋಗ್ಯ ನಿನಗೆ ಕರ್ತನು ದಯಪಾಲಿಸುವನಾಗಿದ್ದಾನೆ. ಮುಂಗಾರು ಮಳೆ ಇವಾಗ ನಿಮಗೆ ಬಿದ್ದಿದೆ, ಮುಂದೆ ಹಿಂಗಾರು ಮಳೆಯೂ ಸಹ ನಿಮಗೆ ಏನಾಗಿದೆ? ಬರುವಂತದಾಗಿದೆ. 2 ಆಶೀರ್ವಾದಗಳನ್ನು ಹೊಂದಿಕೊಳ್ತೀರಿ. ಮುಂಗಾರಿನ ಮಳೆಯಲ್ಲಿ ಬರುವ ಆಶೀರ್ವಾದನೇ ಬೇರೆ, ಹಿಂಗಾರು ಮಳೆಯಿಂದ ಬರುವ ಆಶೀರ್ವಾದನೇ ಬೇರೆ. ಮುಂಗಾರಿನ ಮಳೆಯಲ್ಲಿ ಬೀಜ ಬಿತ್ತುತ್ತೀವಿ, ಹಿಂಗಾರಿನ ಮಳೆಯಲ್ಲಿ ಬೀಜವನ್ನ ಏನ್ ಮಾಡ್ತೇವೆ? ಕೊಯ್ಯಲಿಕ್ಕೆ ಹೋಗೋರಾಗಿದ್ದೇವೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಪ್ರತಿ ವರ್ಷ ಪ್ರತಿ ದಿನ ದೇವರು ನಿನಗಾಗಿ ಆತನು ಪರಲೋಕದ ದ್ವಾರಗಳನ್ನು ತೆರೆದು ಆಶೀರ್ವಾದಗಳನ್ನು ಇಟ್ಟಿದ್ದೇನೆ. ಯಾಕೆಂದ್ರೆ ನೀವು ಪರಲೋಕದವರಾಗಿದ್ದೀರಿ, ಚಿಯೋನಿನ ಸಂತತಿಯಾಗಿದ್ದೀರಿ. ನೀವು ಭೂಲೋಕಕ್ಕೆ ಸಂಬಂಧಪಟ್ಟವರಾಗಿ ಅಲ್ಲ, ಪರಲೋಕವು ನಿಮಗೆ ತೆರೆಯಲ್ಪಟ್ಟದಾಗಿ ಕಾಣಲ್ಪಡುತ್ತದೆ. ಎರಡನೇದಾಗಿ ನಾವು 24ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎರಡನೇದಾಗಿ ಓದಿಕೊಳ್ಳೋಣ. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವುದು. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮುಂಟ. 2ನೇ ಈ ಯೋವೇಲನು ಬರೆದ ಪುಸ್ತಕ 2ನೇ ಅಧ್ಯಾಯ 23ರಿಂದ ನಾವು 32 ವಚನ ತನಕ ನೋಡಬೇಕಾದ್ರೆ 7 ವಿಧವಾದ ಆಶೀರ್ವಾದಗಳನ್ನು ನೋಡುತ್ತೀವಿ. 7 ವಿಧ ಆಶೀರ್ವಾದಗಳು. ಎಲ್ಲರೂ ಗಮನದಿಂದ ಕೇಳ್ರಿ, ನಂಬ್ರಿ. ದೇವರ ವಾಕ್ಯದಲ್ಲಿ ನೀವು ಬಿಡುಗಡೆಯನ್ನ ಹೊಂದುವಂತವರಾಗಿ ಕಾಣಬೇಕು. 7 ವಿಧ ಆಶೀರ್ವಾದಗಳನ್ನ ಇಲ್ಲಿ ನೋಡಿ. ಮೊದಲನೇ ಆಶೀರ್ವಾದ ಏನು? 2ರಷ್ಟು ನೀವು ಆಶೀರ್ವಾದಗಳನ್ನ, ಮೇಲನ್ನ, ಆರೋಗ್ಯವನ್ನ, ಅಧಿಕಾರವನ್ನ, ಜಯವನ್ನ 2ರಷ್ಟು ಏನ್ ಮಾಡ್ತೀರಿ? ನೀವು ಅನುಭವಿಸುತ್ತೀರಿ ಎಂಬುದಾಗಿ ನೋಡಿದ್ವಿ. ಇಲ್ಲಿ ಎರಡನೇದಾಗಿ ನಾವು ನೋಡ್ತಾ ಇರೋದು, ಕಣದಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ಏನಾಗಿರುತ್ತದೆ? ತುಂಬಿ ತುಳುಕುವಂತದಾಗಿ ಕಾಣಲ್ಪಡುವಂತದಾಗಿದೆ. ಕಣದಲ್ಲಿ ಕೇಳ್ರಿ, ಕಣದಲ್ಲಿ ಗೋಧಿ ರಾಶಿ ರಾಶಿಯಾಗಿಯೂ, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ಮತ್ತು ಎಣ್ಣೆ. 3 ಕಾರ್ಯ ನೋಡ್ತೇವೆ. ಗೋಧಿ, ದ್ರಾಕ್ಷರಸ, ಎಣ್ಣೆ. ಈ 3 ಕಾರ್ಯ ಏನ್ ತೋರಿಸುತ್ತಂದ್ರೆ, ಅದು ನಿಮ್ಮ ಜೀವಿತದಲ್ಲಿ ಅದು ಹೇಗಿರುತ್ತದೆ ಅಂದ್ರೆ, ಈ ಗೋಧಿ, ದ್ರಾಕ್ಷರಸ, ಎಣ್ಣೆ ಇದು ಆಶೀರ್ವಾದಗಳನ್ನು ಕುರಿತು ಮಾತಾಡ್ತದೆ, ಆರೋಗ್ಯವನ್ನು ಕುರಿತು ಮಾತಾಡ್ತದೆ, ಆಹಾರವನ್ನು ಕುರಿತು ಮಾತಾಡ್ತದೆ, ಸಂತೋಷವನ್ನು ಕುರಿತು ಗೋಧಿ ಎಂದು ನೋಡ್ಬೇಕಾದ್ರೆ ಆಹಾರ, ವಾಕ್ಯ ಎಂಬ ಆಹಾರ, ಹೊಟ್ಟೆಗೆ ಅನ್ನ, ಬಟ್ಟೆ ದೇವರ ನಮಗೆ ಒದಗಿಸುವುದರಲ್ಲಿಯೂ ಆಗಿರ್ಬೋದು. ಗೋಧಿ ಯೇಸು ಕ್ರಿಸ್ತನೇ ಗೋಧಿ ಆಗಿದ್ದಾನೆ, ಆತನೇ ವಾಕ್ಯವಾಗಿದ್ದಾನೆ. ಮತ್ತು ದ್ರಾಕ್ಷರಸ ಪವಿತ್ರಾತ್ಮರು ಏನಾಗಿದ್ದಾರೆ? ನಮಗೆ ಪವಿತ್ರಾತ್ಮನ ಮೂಲಕವಾಗಿ ಉಂಟಾದ ಸಂತೋಷವನ್ನ ದೇವರು ದ್ರಾಕ್ಷರಸ ಸಂತೋಷವನ್ನ ತೋರಿಸುವಂತದ್ದಾಗಿದೆ. ಎಣ್ಣೆ ಅಭಿಷೇಕವನ್ನ ತೋರಿಸುವಂತದ್ದಾಗಿರುತ್ತದೆ. ಅಭಿಷೇಕ ಏನಾಗಿರುತ್ತೆ ಅಂದ್ರೆ, ನಿಮ್ಮ ಹೃದಯಗಳಲ್ಲಿ ತುಂಬಿ ತುಳುಕುವಂತದಾಗಿ ಮಾಡುವಂತದಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಕರ್ತನ ಮೇಲೆ ನಂಬಿಕೆಯನ್ನು ಇಡುವಾಗ ದೇವರು ನಿನ್ನನ್ನು ವಾಕ್ಯದಿಂದ, ಪ್ರಕಟಣೆಯಿಂದ, ಯೇಸುವಿನಿಂದ ನಿನ್ನನ್ನು ತುಂಬಿ ತುಳುಕುವಂತೆ ಮಾಡ್ತಾನೆ. ಅದು ರಾಶಿ ರಾಶಿಯಾಗಿ ವಾಕ್ಯದ ಜ್ಞಾನ, ವಾಕ್ಯದ ಪ್ರಕಟಣೆಯಲ್ಲಿ ಸಭೆ ಕಡೆಯ ದಿನದಲ್ಲಿ ದೇವರು ನಡೆಸುವಂತನಾಗಿದೆ. ದ್ರಾಕ್ಷರಸ ಏನ್ ತೋರಿಸುತ್ತೆ? ಸಂತೋಷವನ್ನ ತೋರಿಸುವಂತದಾಗಿದೆ.
ಪವಿತ್ರಾತ್ಮನ ಮೂಲಕ ಉಂಟಾಗುವಂಥದ್ದು ನೀತಿ, ಸಮಾಧಾನ, ಸಂತೋಷ ಎಂಬುದಾಗಿ ನೋಡ್ತೇವೆ. ದ್ರಾಕ್ಷರಸವು ಸಂತೋಷವನ್ನು ಮುರಿದ ಮನಸ್ಸುಳ್ಳವರಿಗೆ, ಜಜ್ಜಿ ಹೋದವರಿಗೆ, ಗಾಯಪಟ್ಟವರಿಗೆ, ನೊಂದು ಹೋದವರಿಗೆ, ಬೇಸರದಲ್ಲಿರೋರಿಗೆ, ಬೇಜಾರ್ ಅಂತ ಹೇಳ್ತಾರೆ ನೋಡ್ರಿ, ಬೇಜಾರಾಗಿರುವವರಿಗೆ, ಅಂಥವರಿಗೆ ದ್ರಾಕ್ಷರಸ ಅಂದ್ರೆ ಸಂತೋಷವು ನಿನಗೆ ತುಂಬಿ ತುಳುಕಿ ಬೇಸರ ಇಲ್ಲದಂತೆ, ಕಣ್ಣೀರುಗಳು ಇಲ್ಲದಂತೆ, ವೇದನೆಗಳು ಅನೇಕ ನಿನ್ನ ಜೀವಿತದಲ್ಲಿದ್ದರೂ ನಿನಗೆ ಸಂತೋಷಕ್ಕೆ ಕೊರತೆ ಇರಲ್ಲ, ನಿನಗೆ ಆನಂದಕ್ಕೆ ಕೊರತೆ ಇರಲ್ಲ, ನಿನ್ನ ಸೌಖ್ಯಕ್ಕೆ ಕೊರತೆ ಇರಲ್ಲ. ಮೂರನೇದಾಗಿ ಅಭಿಷೇಕ, ಎಣ್ಣೆ. ಅಭಿಷೇಕಕ್ಕೆ ಕೊರತೆ ಉಂಟಾಗದಂತೆ ನಾವು ಮಾಡಿಕೊಳ್ಳಬೇಕು. ಯಾವಾಗಲೂ ನಮ್ಮಲ್ಲಿ ಅಭಿಷೇಕವನ್ನು ಕಾಪಾಡಿಕೊಳ್ಳ್ರಿ. ಅಭಿಷೇಕ ನೊಗಗಳನ್ನು ಮುರಿದಾಕ್ತದೆ. ಹೋರಾಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಸೈತಾನನು ನೊಗಗಳನ್ನು ತಂದಾಕುವಾಗ, ಅಡ್ಡಿಗಳನ್ನು ತೆಗೆದಾಕುವಾಗ, ತಂದಾಕುವಾಗ, ಕೋಟೆಗಳು ಬರುವಾಗ ನಿನ್ನ ಅಭಿಷೇಕ ಎಲ್ಲ ವಿಧ ಗೋಡೆಗಳನ್ನು, ನೊಗಗಳನ್ನು ಮುರಿದಾಕುವ ಶಕ್ತಿ ನಿನ್ನ ಅಭಿಷೇಕದಲ್ಲಿದೆ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಯೇಸುವಿನ ನಾಮವನ್ನು ಧರಿಸಿಕೊಂಡಂತವರಾಗಿದ್ದೀರಿ ಮತ್ತು ಸಂತೋಷವು ಹರ್ಷ ಹೃದಯ ಒಳ್ಳೆ ಔಷಧವಾಗಿರುತ್ತದೆ. ಅದಕ್ಕೆ ಪ್ರಿಯರೇ, ಬರೀ ಮೆಡಿಸಿನ್ ಇಂದ, ಔಷಧಿಯಿಂದ ನೀನು ಸೌಖ್ಯವಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅನೇಕರು ಮೆಡಿಸಿನ್ ತಗೊಂಡ್ರು ಸೌಖ್ಯವಾಗಲ್ಲ. ಕಾರಣ ಯಾಕಂದ್ರೆ ಹೃದಯದಲ್ಲಿ ಹರ್ಷ ಇಲ್ಲ. ಪ್ರೇರೆ, ದ ಬೆಸ್ಟ್ ಮೆಡಿಸಿನ್ ಯಾವುದು ಗೊತ್ತಾ? ಎಲ್ಲ ಔಷಧಿಗಳಿಗಿಂತಲೂ ಹರ್ಷ ಹೃದಯ, ಸಂತೋಷವಾಗಿರುವುದು. ಅದಕ್ಕಾಗಿ ನೀನು ಹರ್ಷವಾಗಿರ್ಲಿಕ್ಕಾಗಿ ದ್ರಾಕ್ಷಾರಸವನ್ನ, ಸಂತೋಷವನ್ನ ನಿನ್ನನ್ನು ದೇವರು ಕೊಟ್ಟು ನಿನಗೆ ಆರೋಗ್ಯವನ್ನು ದಯಪಾಲಿಸುವನಾಗಿರುತ್ತಾನೆ. ಮತ್ತು ಎಣ್ಣೆ ಎಂಬುದು ಅಭಿಷೇಕವನ್ನು ತೋರಿಸುತ್ತದೆ. ಎಣ್ಣೆಯು, ಅಭಿಷೇಕವು ನಿಮ್ಮಲ್ಲಿ ತುಂಬಿ ತುಳುಕುವುದು. ಹಲ್ಲೆಲೂಯಾ. ಪ್ರಿಯರೇ, ಅಭಿಷೇಕ ನಮ್ಮಲ್ಲಿ ತೊಟ್ಟಾಗಿರಬಾರ್ದು. ಅಭಿಷೇಕ ಸ್ವಲ್ಪವಲ್ಲ, ದೇವರು ನಮಗೆ ಪೂರ್ಣವಾದ ಅಭಿಷೇಕವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನನ್ನು ಅಭಿಷೇಕಿಸಿದ ಅದೇ ಅಭಿಷೇಕವನ್ನ ದೇವರು ನಿನ್ನ ಮೇಲೆ, ನನ್ನ ಮೇಲೆ, ಸಭೆಗೆ ದೇವರು ತನ್ನ ಅಭಿಷೇಕವನ್ನ ಧಾರಾಳವಾಗಿ, ಏರಾಳವಾಗಿ, ಬಹಳವಾಗಿ ನಿನ್ನ ಪಾತ್ರೆ ತುಂಬಿ ಹೊರಸೂಸುವಂತ ರೀತಿಯಲ್ಲಿ ನಿನ್ನನ್ನು ದೇವರು ಅಭಿಷೇಕವನ್ನ ಮಾಡಿದ್ದಾನೆ. ತುಂಬಿ ತುಳುಕಬೇಕು, ವಾಕ್ಯ ತುಂಬಿ ತುಳುಕಬೇಕು. ಇವತ್ತು ನಮ್ಮಲ್ಲಿ ಪಾಪಗಳು, ಬಲಹೀನತೆಗಳು, ಆ ಚಿಂತೆ, ಈ ಚಿಂತೆ, ಆ ಸಮಸ್ಯೆ, ಈ ಸಮಸ್ಯೆ, ಈ ಲೋಕದ ಕಾರ್ಯಗಳನ್ನ ನಮ್ಮ ಪಾತ್ರೆ ತುಂಬಿ ತುಳುಕಬಾರ್ದು. ಮಾರ್ತಾಳೆ ನೀನು ಅನೇಕ ವಿಷಯಗಳಲ್ಲಿ ಏನಾಗಿದೆಯಾ? ಗಡಿಬಿಡಿಗಳಲ್ಲಿ ಇದೆಯಾ. ಇವತ್ತು ಅನೇಕರು ಗಡಿಬಿಡಿಗಳಲ್ಲಿ ತುಂಬಿ ತುಳುಕ್ತಾ ಇದ್ದೀವಿ. ಗಡಿಬಿಡಿಗಳು ರಾಶಿಯಾಗಿದೆ. ಆದರೆ ನಮ್ಮಲ್ಲಿ ಏನ್ ರಾಶಿಯಾಗಿರಬೇಕು? ವಾಕ್ಯ ಎಂಬ ಗೋಧಿ ನಮ್ಮಲ್ಲಿ ರಾಶಿಯಾಗಿರಬೇಕು. ಸಂತೋಷ ರಾಶಿಯಾಗಿ ತುಂಬಿ ತುಳುಕಬೇಕು. ಅಭಿಷೇಕ ತುಂಬಿ ತುಳುಕಲ್ಬಿಡ್ಬೇಕು. ಇದು ಕೊರತೆ ಆಯ್ತಂದ್ರೆ ಎಲ್ಲ ರೇಸ್ ಆಗುತ್ತೆ. ಹಲ್ಲೆಲೂಯಾ. ನಾವು ಯಾವುದು ತುಂಬುತ್ತೋ ಅದೇನಾಗುತ್ತೆ? ನಮ್ಮ ಜೀವಿತದಲ್ಲಿ ಬೇರೆ ಎಲ್ಲ ಕಡಿಮೆ ಆಗುತ್ತೆ. ಬೇರೆ ಯಾವುದು ತುಂಬಿದ್ರೆ ಇವುಗಳೆಲ್ಲ ಕಡಿಮೆ ಆಗುತ್ತೆ. ಪ್ರೇರೆ, ಇವತ್ತು ನಿನ್ನ ಜೀವಿತದಲ್ಲಿ ಯಾವೇ ಸಮಸ್ಯೆಗಳಿದ್ರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ವಾಕ್ಯದ ಕಡೆಗೆ ಗಮನ ಹರಿಸು. ನಿನ್ನ ಸಂತೋಷವನ್ನ ಹಾಳು ಮಾಡ್ಕೊಳ್ಬೇಡ, ಸಂತೋಷವನ್ನ ಕಳ್ಕೊಳ್ಬೇಡ, ನಿನ್ನ ಸಂತೋಷವನ್ನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡ. ನಿನ್ನ ಸಂತೋಷ ಎಲ್ಲಿ ಹಾಳಾಗುತ್ತೆ, ನಿನ್ನ ಸಂತೋಷ ಎಲ್ಲಿ ಕಡಿಮೆ ಆಗುತ್ತೋ ಅದು ದೇವರ ಚಿತ್ತ ಅಲ್ಲ. ನೀನು ಸಂತೋಷವಾಗಿ, ಹರ್ಷಿಸಿ, ಉಲ್ಲಾಸವಾಗಿರಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಅದಕ್ಕೆ ಹರ್ಷ ಹೃದಯ ನಿನಗೆ ಒಳ್ಳೆಯ ಔಷಧ. ಸೈತಾನನನ್ನು ಅರಿತು ನಿನ್ನ ಕುಟುಂಬದಲ್ಲಿ ಸಂತೋಷವನ್ನು ಕಳೆಯೋದು, ಕೆಲಸ ಸಾಗಲಲ್ಲಿ ಸಂತೋಷ ಇಲ್ಲನಿಗೆ ಕೆಲಸ ಮಾಡೋದು, ಸಂತೋಷ ಇಲ್ಲದಂತೆ ಮಾರ್ಪಡುವುದು ಆತನ ತಂತ್ರವಾಗಿ ಕಾಣಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಅಭಿಷೇಕವನ್ನ ಕಳ್ಕೊಳ್ಬೇಡ್ರಿ, ಅಭಿಷೇಕವನ್ನ ಹೆಚ್ಚು ಮಾಡಿಕೊಳ್ಳ್ರಿ. ಅನ್ಯ ಭಾಷೆಗಳನ್ನು ಮಾತನಾಡುವನು ತನಗೆ ತಾನೇ ಭಕ್ತಿ ವೃದ್ಧಿ ಉಂಟು ಮಾಡಿಕೊಳ್ಳುತ್ತಾನೆ. ನಿನ್ನ ಅಭಿಷೇಕ ಹೆಚ್ಚಲ್ಪಡಲಿ, ನಿನ್ನ ಪಾತ್ರೆ ತುಂಬಿ ತುಳುಕಿಡ್ರಿ. ಯಾವುದರಿಂದ? ವಾಕ್ಯದಿಂದ. ಪ್ರೇರೆ, ಇಲ್ಲಿ ನಾವು ಎರಡನೇ ಆಶೀರ್ವಾದ ನೋಡುತ್ತೇವೆ, ತುಂಬಿ ತುಳುಕುವಂತವರಾಗಿದ್ದೇವೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಸತ್ಯವೇದನ್ನು ತಿಳಿಸಿಕೊಳ್ಳುವ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನಕ್ಕೆ ನಮ್ಮ ಸತ್ಯವೇದನ್ನು ತಿಳಿಸಿಕೊಳ್ಳುವ. ಹಾಕಿದ ಮೇಲೆ ಮೀನುಗಳು ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಸಾಕು, ಇಲ್ಲಿ ನೋಡುತ್ತೇವೆ ಪೇತ್ರ ಆತನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಒಂದು ಮೀನು ಸಿಗಲಿಲ್ಲ. ಆದ್ರೆ ಯೇಸು ಹೇಳಿದ್ರು, ನಿನ್ನ ಬಲೆಯನ್ನು ಹಾಕು ಎಂಬುದಾಗಿ.
ಬಲೆ ಹಾಕಿದ ಮೇಲೆ ಮೀನೆಲ್ಲ ಸಿಕ್ಕಿದ್ದು, ಮೀನುಗಳು ಆತನಿಗೆ ಸಿಕ್ತು. ಎಲ್ಲರೂ ಚೆನ್ನಾಗಿ ಗಮನಿಸ್ತಾರೆ. ಇದುವರೆಗೂ ನಮ್ಮ ಜೀವಿತದಲ್ಲಿ ಮೀನು ಹಿಡಿದಿರ್ಬೋದು, ಆದರೆ ದೇವರು ಇನ್ನು ಮುಂದೆ ಮೀನುಗಳು ಕೊಡ್ತಾನೆ. ಹೇಳ್ರಿ, ಯಾರಲ್ಲಿ ರಾಶಿ ರಾಶಿ ವಾಕ್ಯ ಇರುತ್ತದೋ, ಯಾರಲ್ಲಿ ಸಂತೋಷ ಇರುತ್ತದೋ, ಯಾರಲ್ಲಿ ಅಭಿಷೇಕ ಇರುತ್ತದೋ ಅವರಿಗೆ ಮೀನಲ್ಲ, ಮೀನುಗಳು. ಅದರ ಅರ್ಥ ನಿನ್ನ ಜೀವಿತದಲ್ಲಿ ಯಾವುದೋ ಒಂದನ್ನೇ ನೀನು ನಂಬ್ಕೊಂಡಿದ್ದಿರ್ಬೋದು, ಅದರಿಂದನೇ ನಿನ್ನ ಜೀವನ, ನಿನ್ನ ಆದಾಯ, ನಿನ್ನ ಮನೆ, ನಿನ್ನ ಕುಟುಂಬ ಅದರಿಂದನೇ ನಡೀತಿದ್ದಿರ್ಬೋದು, ಅದನ್ನು ನಂಬ್ಕೊಂಡೇ ನೀನು ಬಾಳ್ತಿರ್ಬೋದು. ಆದರೆ ದೇವರು ಮೀನನ್ನಲ್ಲ, ದೇವರು ಮೀನುಗಳನ್ನ, ಅನೇಕ ಬಾಗಿಲುಗಳನ್ನು ದೇವರು ಮುಚ್ಚಲ್ಪಟ್ಟ ಬಾಗಿಲುಗಳು ದೇವರು ನಿನ್ನ ಮುಂದೆ ತೆರಲಿಕ್ಕೆ ಹೋಗುವಂತನಾಗಿದ್ದಾನೆ. ಹೊಸದಾದ ಬಿಸ್ನೆಸ್, ಹೊಸದಾದ ಬಾಗಿಲು, ಹೊಸದಾದ ಐಡಿಯಾ, ಹೊಸದಾದ ಮಾರ್ಗ, ಹೊಸದಾದ ನಡೆಸುವಿಕೆ ದೇವರು ನಿನ್ನ ಬಳಿಗೆ ಕೊಂಡು ಬರುವನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯಗಳನ್ನು ಕೇಳಿದ ಪೇತ್ರನಿಗೆ ಅಲ್ಲಿ ದೇವರು ಮೀನನ್ನ ಕೊಂಡು ಬಂದ, ಮೀನಲ್ಲ ಮೀನುಗಳನ್ನ ದೇವರು ಕೊಂಡು ಬಂದ. ಅಲ್ಲಿ ನೋಡ್ತೇವೆ, ರಾಶಿ ರಾಶಿ ಸಿಕ್ಕೊಂಡುವು. ನೀನಿರುವ ಜಾಗದಲ್ಲೇ ಆಶೀರ್ವಾದಗಳು ನಿನಗೆ ಸಿಗುವಂತೆ ಮಾಡುತ್ತದೆ. ರಾಶಿ ರಾಶಿಯಾಗಿ ದೇವರ ಆಶೀರ್ವಾದಗಳನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಬೈಬಲ್ ನೋಡ್ತೇವೆ, ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ, ಕೊಯ್ಯುವುದಕ್ಕೆ, ಹಾಳು ಮಾಡಲಿಕ್ಕೆ ಬಂದ. ನಾನಾದರೂ ನಿಮಗೇನಿರಬೇಕೆಂಬುದಾಗಿ, ಜೀವ ಇರಬೇಕೆಂತಲೂ, ಜೀವವು ಏನಾಗಬೇಕು, ಸಮೃದ್ಧಿಯಾಗಬೇಕು ಇರಬೇಕೆಂತಲೂ ನಾನು ಬಂದೆ. ಯೇಸು ನಿನ್ನಲ್ಲಿ ನನ್ನಲ್ಲಿ ಬಂದಿದ್ದು ಸಮೃದ್ಧಿ, ರಾಶಿ ರಾಶಿಗಳು ತುಂಬಿ ತುಳುಕಲಿಕ್ಕಾಗಿ ಯೇಸು ಬಂದ್ರು. ಅದಕ್ಕಾಗಿ ನೀನು ನಂಬ್ರೆ, ನಾನು ಕೊರತೆ ಉಳ್ಳವನಾಗಿರಲ್ಲ, ನಾನು ದರಿದ್ರನಾಗಿ ಇರಲ್ಲ, ನಾನು ಸಾಲ ತೆಗೆದುಕೊಳ್ಳುವನಾಗಿ ಇರಲ್ಲ, ನಾನು ರಾಶಿ ರಾಶಿಯಾದ ಆಶೀರ್ವಾದಗಳನ್ನ, ರಾಶಿ ರಾಶಿಯಾದಂತ ಅಭಿಷೇಕವನ್ನ, ರಾಶಿ ರಾಶಿಯಾದ ಬಿಡುಗಡೆಯನ್ನ ಕಾಣಕ್ಕೋಗ್ತೇನೆ. ನಾನು ತುಂಬಿ ತುಳುಕುವನಾಗಿದ್ದೇನೆ. ದೇವರು ಕೊಡುವಾಗ ತೊಟ್ಟು ತೊಟ್ಟಾಗಿ ಕೊಡಲ್ಲ. ದೇವರು ಕೊಡುವಾಗ ಅದು ಜಡಿದು ಅಲ್ಲಾಡಿಸಿ ನಿಮ್ಮ ಮಡಿಗಳಲ್ಲಿ ಸುರಿಯ ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ. ಕೀರ್ತನೆ 23:5 ಓದಿಕೊಳ್ಳೋಣ. ಕೀರ್ತನೆ 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು, ನನ್ನ ಮನೆಯು, ನನ್ನ ಜೋಬು ಅಥವಾ ನನ್ನ ಹೃದಯವು ಅಥವಾ ನನ್ನ ಬ್ಯಾಂಕ್ ಆಗಿರಬಹುದು, ಅಥವಾ ನನ್ನ ಮಕ್ಕಳಾಗಿರ್ಬೋದು, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಕುಟುಂಬ, ನನ್ನ ವ್ಯವಸಾಯ, ನನ್ನ ಬಿಸ್ನೆಸ್, ಎಲ್ಲಾ ಪಾತ್ರೆಗಳು ಏನಾಗುವುದು, ತುಂಬಿ. ಬರೀ ತುಂಬಿ ಎಲ್ಲ ಏನಾಗುತ್ತದೆ, ಎಲ್ಲರೂ ಹೇಳಿರಿ, ತುಂಬಿ ಹೊರಸೂಸುತ್ತದೆ. ಆಮೇಲೆ ಕರಗಳನ್ನೆತ್ತಿ ಆಮೇಲೆ ಅಂತ ಹೇಳೋಣ. ದೇವರು ಕೊರತೆಯನ್ನು ಉಂಟು ಮಾಡಲಿಕ್ಕೆ ಬರಲಿಲ್ಲ. ಯೇಸು ಈ ಲೋಕಕ್ಕೆ ಬಂದದ್ದು ನಿನ್ನ ಪಾತ್ರೆ, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಬಿಸ್ನೆಸ್, ನಿನ್ನ ವ್ಯಾಪಾರ, ಯಾವುದೇ ಸಂಗತಿಗಳಾಗಿರಲಿ ಯೇಸುವಿನ ನಾಮದಲ್ಲಿ ತುಂಬುತ್ತಾ ಇಲ್ಲವಿರ್ಬೋದು, ಆದರೆ ತುಂಬಿದ್ದು ಸಾಕು. ಈಗ ತುಂಬಿ ಹೊರಸೂಸುವಾಗೆ ಆತನು ಮಾರ್ಪಡಿಸುವನಾಗಿದ್ದಾನೆ. ಹಲ್ಲೆಲೂಯಾ. ತುಂಬಿ ಹೊರಸೂಸುವುದರ ಅರ್ಥ ಏನಂದ್ರೆ ಕೋಡಿ ಬೀಳುವ ಹಾಗೆ. ಹಲ್ಲೆಲೂಯಾ. ಕೆರೆಗಳು ತುಂಬಿ ಕೋಡಿ ಬಿದ್ದಾಗೆ, ಡ್ಯಾಮ್ ತುಂಬಿ ಕೋಡಿ ಬಿದ್ದಾಗೆ ಅದು ನಿನ್ನ ಜೀವಿತದಲ್ಲಿ ತುಂಬಿದ್ದು ದೇವರು ಸಾಕು. ಇನ್ಮೇಲೆ ದೇವರು ಹೇಳ್ತಾನೆ, ರಾಶಿ ರಾಶಿಯಾಗಿಯೂ ತುಂಬಿ ತುಳುಕುವ ಕಾರ್ಯಗಳನ್ನ ನಿನ್ನ ಕಣ್ಣುಗಳು ಕಾಣುವಂತೆ ಮಾಡುತ್ತದೆ. ಇದುವರೆಗೂ ಸಾಲಿಲ್ಲ, ಇಲ್ಲ, ಸಾಕಾಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದೇ ನಿನ್ನ ಮನೆಯಲ್ಲಿ, ನಿನ್ನ ಮಕ್ಕಳು, ನಿನ್ನ ಹೆಂಡತಿ, ನಿನ್ನ ಗಂಡ ಎಲ್ಲರೂ ಏನ್ ಮಾಡಿರ್ಬೋದು, ಇಲ್ಲ ಅಂತಾನೆ ಕಿವಿಲ್ ಕೇಳಿರ್ಬೋದು. ನೀನ್ ಬಾಯಲ್ಲಿ ಹೇಳಿರೋದಲ್ಲ ಇಲ್ಲ ಎಂಬುದಾಗಿ. ಇನ್ನು ಮುಂದೆ ಕರ್ತನು ನಿನ್ನ ಜೀವಿತದಲ್ಲಿ ಇಟ್ಟಂತ ಉದ್ದೇಶ ಏನು ಗೊತ್ತಾ, ರಾಶಿ ರಾಶಿಯಾಗಿಯೂ ತುಂಬಿ ತುಳುಕುವಂತೆ ಕರ್ತನು ನಿನ್ನನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ಆಮೆನ್. ಇದು ದೇವರಿಂದ ಮಾತ್ರವೇ ಸಾಧ್ಯ. ನಿನ್ನ ಸಹಾಯವು ಪರ್ವತವಾಗಿರೋ ಪರಲೋಕದಿಂದ ನಿನಗೆ ಇಳಿದು ಬರುವಂತದಾಗಿರುತ್ತದೆ. ಆಮೆನ್. ಹಲ್ಲೆಲೂಯಾ. 5 ರೊಟ್ಟಿ 2 ಮೀನನ್ನು ದೇವರು ಆಶೀರ್ವದಿಸುವಾಗ ಅಲ್ಲಿ ರಾಶಿ ರಾಶಿಯಾಗಿ ಉಳಿಯಿತು. 12 ತೊಟ್ಟಿಗಳು 12 ಪುಟ್ಟಿಗಳು ಉಳಿಯುವ ಹಾಗೆ ದೇವರು ಆಶೀರ್ವದಿಸಿದನೆಂಬುದಾಗಿ ನೋಡುತ್ತೇವೆ ಪ್ರೇರೆ. ಆಮೆನ್.
ಫಿಲಿಪ್ಪಿಯರ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಬೇಕಾದ್ರೆ ಪೌಲನ ಸೇವೆಯಲ್ಲಿ, ಪೌಲನ ಜೀವಿತದಲ್ಲಿ ನೋಡಬೇಕಾದ್ರೆ ಅನೇಕ ಕೊರತೆಗಳಿತ್ತು. ಆಹಾರ ಇಲ್ಲದವನಾಗಿದ್ದ, ವಸ್ತ್ರ ಇಲ್ಲದವನಾಗಿದ್ದ, ಆತನಿಗೆ ಊಟ ಇಲ್ಲದವನಾಗಿದ್ದ, ಅನೇಕ ನಿದ್ರೆ ಇಲ್ಲದಂತೆ ಇದ್ದ, ಹಗಲು ರಾತ್ರಿ ಪ್ರಯಾಸ ಪಡುವನಾಗಿದ್ದ. ದೇವರು ಪೌಲನನ್ನ ಹಾಗೆ ಕೈ ಬಿಡಕ್ಕೆ ಹೋಗಲಿಲ್ಲ. ಇಲ್ಲಿ ನಾವು ನೋಡಬೇಕಾದ್ರೆ ದೇವರ ವಚನ ನೋಡುತ್ತೇವೆ. ಫಿಲಿಪ್ಪಿ 4:18 ಎಪಫ್ರೋದಿತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕುದವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು, ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಗಮನಿಸಬೇಕು, ಪೌಲನಿಗೆ ಅನೇಕ ವೇಳೆಗಳಲ್ಲಿ ಆಹಾರ ಇರಲಿಲ್ಲ, ಮತ್ತು ಊಟ ಇರಲಿಲ್ಲ, ನಿದ್ರೆ ಇಲ್ಲ, ವಸ್ತ್ರ ಇರಲಿಲ್ಲ. ಈತನ ಜೀವಿತದಲ್ಲಿ ಅನೇಕವಾದ ಕೊರತೆ ಇತ್ತು. ಕೆಲಸ ಮಾಡಿ ಕೆಲವು ಸ್ಥಳಗಳಲ್ಲಿ ಸೇವೆಯನ್ನ ಮಾಡಬೇಕಾಗಿತ್ತು. ಸೇವೆಯಲ್ಲಿ ಅವನ ಜೊತೆಲಿ ಅನೇಕರು ಇದ್ರು. ಅವನಿಗೂ ಅವನ ಸೇವೆಯಲ್ಲಿರೋರಿಗೆ ಸಹಕಾರಿಗೆ ಪ್ರಯಾಣಕ್ಕೆ ಬೇಕಾದದೆಲ್ಲವನ್ನ ಅವನು ಕೆಲವು ಸಮಯಗಳಲ್ಲಿ ದುಡಿದು ಮಾಡಬೇಕಾಗಿತ್ತು. ಕೊರತೆ ಇಲ್ಲದವನಾಗಿದ್ದ. ಆದರೆ ಪೌಲನ ಜೀವಿತದಲ್ಲಿ ಇವಾಗ ಒಂದು ಟರ್ನಿಂಗ್, ಈಗ ಒಂದು ಬದಲಾವಣೆ. ಅಷ್ಟು ದೊಡ್ಡ ಸೇವಕನು ಪೌಲನಿಗೂ ಕೊರತೆಗಳು ಇದ್ದುದನ್ನ ದೇವರು ಅರಿತು ಈಗ ಅವನ ಕೊರತೆಗಳನ್ನು ಹೇಳ್ತಾ ಇದ್ದೇನೆ. ನೀವು ಎಪ್ರೋದೀಪನ ಕೈಯಿಂದ ಕೊಟ್ಟು ಕಳಿಸಿದ್ದು ನನಗೆ ತಲುಪಲಾಗಿ ನಾನು ಈಗ ತುಂಬಿ ತುಳುಕುವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಒಬ್ಬ ಪೌಲನ ಜೀವಿತದಿಂದ ಕೊರತೆಗಳನ್ನು ದೇವರು ಅರಿತು ಅವನನ್ನು ತುಂಬಿ ತುಳುಕುವನಾಗಿ ಮಾರ್ಪಡಿಸಿದ ಕರ್ತನು ಯಾವಾಗ ನನ್ನ ಜೀವಿತದಲ್ಲಿ ಹೀಗೆ ಆಗುತ್ತೆ ಎಂಬುದಾಗಿ ಕರ್ತನನ್ನೇ ನಿರೀಕ್ಷಿಸಿ ನಂಬಿರುವ ನಿನ್ನ ಜೀವಿತದಲ್ಲೂ ಸಹ ದೇವರು ತುಂಬಿ ತುಳುಕುವ ಹಾಗೆ ಕರ್ತನು ನಿನ್ನನ್ನು ಆಶೀರ್ವದಿಸುವನಾಗಿದ್ದಾನೆ. ಹಲ್ಲೆಲೂಯಾ. ಬೆತ್ಲೆಹೇಮಿಗೆ ರೂತಳು ಬಂದಾಗ ಅವಳು ನಿರ್ಗತಿಗಳಾಗಿ ಬಂದಳು, ಗಂಡನಿಲ್ಲದವಳಾಗಿ ಬಂದಳು, ಸ್ವಂತ ಊರನ್ನು ಬಿಟ್ಟು ಬಂದವಳಾಗಿದ್ದಳು. ಆದರೆ ಅಲ್ಲಿ ಬೋವಾಸನ ಎಂಬ ತೋಟ ಒಂದು ಹೊಲದಲ್ಲಿ ಹೋಗಿ ಕೆಲಸ ಮಾಡುವಾಗ ಬೋವಾಸನು ಅವಳನ್ನ ಕರೆದು ಅವಳು ಏನ್ ಮಾಡ್ತಾನೆ, ಜವೆ ಗೋಧಿಗಳನ್ನ ಆತನಿಗೆ ಮಡಿಗೆಗಳಲ್ಲಿ ತುಂಬಿ ಹೊರಸೂಸುವಾಗೆ ಒತ್ತುಕೊಂಡು ಹೋಗುವ ಹಾಗೆ ರೂತಳನ್ನ ತನ್ನ ಮನೆಗೆ ಕಳಿಸ್ಕೊಳ್ಳೋದು. ಅವಳು ಬಂದಿದ್ದು ಏನಕ್ಕಾಗಿ ಅಂದ್ರೆ ಹೊಲದಲ್ಲಿ ತೆನೆ ಆಯಲಿಕ್ಕೆ ಬಂದ್ಲು, ಕಾಳುಗಳನ್ನು ಆಯಲಿಕ್ಕೆ ಬಂದ್ಲು. ಆಯಲಿಕ್ಕೆ ಬಂದವಳಿಗೆ, ಸ್ವಲ್ಪ ತಗೊಂಡೋಗ್ಲಿಕ್ಕೆ ಬಂದವಳಿಗೆ, ಅವತ್ತಿನ ಕಾಟ ಅವತ್ತಿಗೆ ಸಾಕು ಅಂತ ಹೇಳ್ಕೊಂಡವಳಿಗೆ ಬಂದವಳಿಗೆ ಬೋವಾಸ್ ಅವಳನ್ನ ಕಂಡು ಅವಳಿಗೆ ಕನಿಕರವನ್ನು ತೋರಿಸಿ ಅವಳ ಮಡಿಗಳಲ್ಲಿ ಸುರಿಸಿದ. ಬೋವಾಸು ಯೇಸು ಕ್ರಿಸ್ತನು ನಮಗೆ ಬೋವಾಸ್ ಆಗಿದ್ದಾನೆ. ಆತನ ಹೊಲದಲ್ಲಿ, ಆತನ ಸಭೆಯಲ್ಲಿ ಬಂದಿರೋ ನಾವು, ನನಗೇನಾದ್ರು ಸ್ವಲ್ಪ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಬಿಡುಗಡೆ ಸಿಕ್ಕಿದ್ರೆ ಸಾಕು, ಸ್ವಲ್ಪ ಊಟ ಸಿಕ್ಕಿದ್ರೆ ಸಾಕು, ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಒಂದು ಏನಾದ್ರೂ ಒಂದು ಒಳ್ಳೆದಾದ್ರೆ ಸಾಕು ಎಂಬುದಾಗಿ ಬಂದಂತ ನಿನಗೆ ಕರುಣೆ ಉಳ್ಳ ಬೋವಾಸ್ ಯೇಸು ಕ್ರಿಸ್ತನು ಸಭೆಯಲ್ಲಿದ್ದಾನೆ. ಆತನು ನಿನ್ನನ್ನು ಕರೆದು ನಿನ್ನ ಮಡಿಗಳಲ್ಲಿ ಆತನೇ ಬಾಚಿ ಬಾಚಿ ತುಂಬಿ ತುಳುಕುವಾಗೆ ರಾಶಿ ರಾಶಿಯಾಗಿ ಮಾರ್ಪಡಿಸಿದ. ಹಲ್ಲೆಲೂಯಾ. ಅವನು ಫಸ್ಟ್ ಕೊಡುವಾಗ ತುಂಬಿ ತುಂಬಿ ಕೊಟ್ಟ. ಕಳೆದಾಗ ಏನಾಯ್ತು ಗೊತ್ತಾ? ಅದೇ ಬೋವಾಸು ಆ ರೂತಳು ನಿರ್ಗತಿಯಾಗಿ ಬಂದಂತ ಆ ರೂತಳನ್ನ ಆತನು ವಿವಾಹ ಮಾಡಿಕೊಂಡ ಮೇಲೆ ಆ ಬೋವಾಸಿಗಿದ್ದಂತ ರಾಶಿ ರಾಶಿಯಾದಂತ ಎಲ್ಲಾ ಕಣಗಳು, ಎಲ್ಲಾ ಬೆಳೆಗೂ ಅವಳು ಒಡತಿಯಾಗಿ ಬಂದು ಒಂದು ಹೊಲದಲ್ಲಿ ಅಲ್ಲಿ ಕೆಲಸಕ್ಕಾಗಿನೂ ಅಲ್ಲ, ಕಾಳು ಆಯ್ಲಿಕ್ಕೆ ಬಂದವಳಿಗೆ ತುಂಬಿ ಕಳಿಸಿದವಳನ್ನ ಕರೆದು ವಿವಾಹವಾಗಿಕೊಂಡು ಅವಳಿಗೆ ರಾಶಿ ರಾಶಿ ತುಂಬಿ ತುಳುಕುವಂತ ಯಜಮಾನನಿಗೆ ಒಡತಿಯಾದಳು. ನಾವೆಲ್ಲರೂ ರೂತಳ ಹಾಗೆ ಅನ್ಯರು, ಶಾಪಗ್ರಸ್ತರು, ನಿರ್ಗತಿಗಳಾಗಿ ದೇವರ ಆಲಯಕ್ಕೆ ಬಂದ್ವಿ, ಯೇಸುನ ಬಳಿಗೆ ಬಂದ್ವಿ. ಯೇಸು ನಮ್ಮನ್ನು ತೃಪ್ತಿಪಡಿಸಿದ, ಬಿಡುಗಡೆ ಕೊಟ್ಟ, ಜಯ ಕೊಟ್ಟ, ಆಶೀರ್ವದಿಸಿದ. ಅದ್ರ ಮಾತ್ರವಲ್ಲ, ಇವತ್ತು ನಿನ್ನನ್ನು ನನ್ನನ್ನು ಅದೇ ಯೇಸು ಕ್ರಿಸ್ತನು ಬೋವಾಸ್ ಹೇಗೆ ರೂತಳನ್ನು ವರಿಸಿಕೊಂಡನೋ ಹಾಗೆ ಯೇಸು ಕ್ರಿಸ್ತನು ಇವತ್ತು ನಾವು ಏನಾದರೂ ಒಳ್ಳೆಯದು ಸಿಗುತ್ತಾ, ಸೌಖ್ಯವಾಗುತ್ತಾ, ದೇವರು ಬಿಡುಗಡೆ ಕೊಡ್ತಾನ ಎಂಬುದಾಗಿ ಬಂದಂತ ನಮ್ಮನ್ನ ಇವತ್ತು ದೇವರು ತನ್ನ ಸ್ವಂತ ಮೊದಲಿಗಿತಿಯಾಗಿ ಮಾರ್ಪಡಿಸಿ ರಾಶಿ ರಾಶಿಗಳಿಗೂ ತುಂಬಿ ತುಳುಕುವಂತ ರೀತಿಯಲ್ಲಿ ದೇವರು ನಮ್ಮನ್ನು ಮಾರ್ಪಡಿಸಿದ. ಆಮೆನ್, ಹಲ್ಲೆಲೂಯಾ. ಇವತ್ತೆರಡು ಕಾರ್ಯ ನೋಡಿದ್ವಿ. 23ನೇ ವಚನದಲ್ಲಿ 2ರಷ್ಟು, ಎಲ್ಲರೂ ಹೇಳ್ರಿ
ಎಲ್ಲರೂ ಹೇಳ್ರಿ, ನಾವು 2ರಷ್ಟು ಅಭಿವೃದ್ಧಿ ಆಗ್ತೀವಿ, 2ರಷ್ಟು ಆಶೀರ್ವಾದ ಹೊಂದುತ್ತೇವೆ. ಆಮೇನ್, ಹಲ್ಲೆಲೂಯಾ. ಎಲ್ಲವೂ 2 ಎಲ್ಲರೂ ಡಬಲ್ ಡಬಲ್ಲೇ. ಪ್ರೈಸ್ ಅಲ್ಲ. ಹೆಂಡತಿ ಬಿಟ್ಟು ಗಂಡನ ಬಿಟ್ಟು ಎಲ್ಲ ಡಬಲ್ ಡಬಲ್. ಆಮೇನ್ ಹೇಳ್ರಿ, ಆಮೇನ್. ಒಂದೇ ಹೆಂಡತಿ ಒಂದೇ ಗಂಡ. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಉಳಿದಿದ್ದಲ್ಲ ಏನು? ಎಲ್ಲ ಹೇಳ್ರಿ, ಎಲ್ಲ ಉಳಿದಿದ್ದಲ್ಲ ಏನು? ಡಬಲ್ ಬಿಸ್ನೆಸ್, ಡಬಲ್ ಲಾಭ, ಡಬಲ್ ಆಶೀರ್ವಾದ. ಏನಪ್ಪ ಎಲ್ಲ 2 ಐತಲ್ಲಪ್ಪ. ಹೌದು, ಪ್ರೈಸ್ ಅಲ್ಲ. ಕರ್ತನು 2 ಆಗಿ ಮಾತ್ರ ಅಲ್ಲ, ದೇವರು ಅಲ್ಲಿ ರೂತಳಿಗೆ ರಾಶಿ ರಾಶಿಯಾಗಿ ಆಶೀರ್ವದಿಸಿದ. ಎರಡನಾಗಿ ನೋಡಿದ್ವಿ 24ನೇ ವಚನದಲ್ಲಿ, ಕಣಗಳಲ್ಲಿ ಗೋಧಿ ರಾಶಿ ರಾಶಿ, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವಂತ. ಸೊ 2 ಕಾರ್ಯ ನೋಡಿದ್ವಿ. ಒಂದು 2ರಷ್ಟು, ಎರಡನೇದಾಗಿ ಏನ್ ನೋಡಿದ್ವಿ? ರಾಶಿ ರಾಶಿ ಮತ್ತು ತುಂಬಿ ತುಂಬಿ. ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ರಾಶಿ ರಾಶಿ ಎಂಬುದಾಗಿ. ಎಲ್ಲರೂ ಕೈಗಳು ಚಾಚಿ ಹೇಳೋಣ. ಹಲ್ಲೆಲೂಯಾ. ತುಂಬಿ ತುಳುಕುದೇ.